ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬರ್ತಿರುವಂಥ ಒಂದು ಗೊಂದಲ ಏನಾಗ್ತಿದೆ ಅಂದರೆ ಸೆಲೆಕ್ಷನ್ ಲಿಸ್ಟ್ನ ಕುರಿತು ವಿದ್ಯಾರ್ಥಿಗಳು ಯಾರನ್ನ ಕೇಳಬೇಕು ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ಬೋದು. ಸೊ ಇಲಾಖೆ ಕಡೆಯಿಂದ ಕೆಲವೊಂದು ಹೆಲ್ಪ್ ಲೈನ್ ನಂಬರ್ಸ್ಗಳನ್ನು ಕೊಟ್ಟಿದ್ರು. ಆ ಒಂದು ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿದಂಥ ಪಕ್ಷದಲ್ಲಿ ಕೆಲವೊಮ್ಮೆ ಪಿಕ್ಕೇ ಆಗೋದಿಲ್ಲ, ಮೆಜಾರಿಟಿ ಪಿಕ್ ಅಂತೂ ಆಗೋದಿಲ್ಲ. ಪಿಕ್ ಆದಂಥ ಸಂದರ್ಭದಲ್ಲಿ ಏನಂತಂದರೆ ಅಭ್ಯರ್ಥಿಗಳಿಗೆ ನಮಗೆ ಕೆಲವೊಂದು ವಿದ್ಯಾರ್ಥಿಗಳು ಇನ್ಸ್ಟಾಲ್ ಕೂಡ ತಿಳಿಸ್ತಾ ಇದ್ದೀರಾ, ನಾವು ಕಾಲ್ ಮಾಡಿದ್ವಿ, ನಮಗೆ ಪಿಕ್ ಆಗಿತ್ತು ಈ ಸಂದರ್ಭದಲ್ಲಿ. ಸೊ ಅವರು ಈ ಥರ ಮಾಹಿತಿನ ಕೊಡ್ತಿದ್ದಾರೆ. ಒಬ್ಬೊಬ್ಬ ವಿದ್ಯಾರ್ಥಿಗಳು ಒಂದೊಂದು ಮಾಹಿತಿಗಳನ್ನು ತಲುಪ್ತಾ ಇರುವಂಥದ್ದಾಗಿರುತ್ತೆ. ಸೊ ಅಂದರೆ ಕೆಲ ವಿದ್ಯಾರ್ಥಿಗಳಿಗೆ ನಮಗೆ ಅವರು ಹೇಳಿರೋ ಮಾಹಿತಿ ಪ್ರಕಾರ ಅಥವಾ ನಾವೇ ಇಲಾಖೆಯನ್ನು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲೂ ಕೂಡ ನಮಗೆ ಸಿಕ್ಕಿರುವಂಥ ಮಾಹಿತಿಗಳಾಗಿರ್ಬೋದು ಎಲ್ಲ ಬೇರೆ ಬೇರೆ ಇದೆ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಸೊ ಹೊಸ ಮಾತುಗಳು ಲೀಸ್ಟ್ಗೆ ಸಂಬಂಧಪಟ್ಟಂತೆ ಬರ್ತಾ ಇರುವಂಥದ್ದಾಗಿರುತ್ತೆ. ಇಲಾಖೆಯವರು ಈ ಒಂದು ಗೊಂದಲನ ನಿವಾರಣೆ ಮಾಡಬೇಕಂದ್ರೆ ಒಂದು ಲೀಸ್ಟ್ಗೆ ಸಂಬಂಧಪಟ್ಟಂತೆ ದಿನಾಂಕನ ನಿಗದಿ ಮಾಡಿದರೆ ಅದರ ಒಂದು ಪ್ರಕಟಣೆಯನ್ನು ಹೊರಡಿಸ್ಬಿಟ್ಟು ಇಂಥ ದಿನಾಂಕಂದು ನಾವು ಲಿಸ್ಟನ್ನು ಪ್ರಕಟ ಮಾಡ್ತೀವಿ ಅಂತ ಹೊರಡಿಸಿದ್ರೆ ಯಾವುದೇ ರೀತಿಯಾಗಿ ವಿದ್ಯಾರ್ಥಿಗಳಾಗಿರ್ಬೋದು, ಅಭ್ಯರ್ಥಿಗಳಾಗಿರ್ಬೋದು ಗೊಂದಲ ಇರ್ತಾ ಇರಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಯಾಕಂದ್ರೆ ಎಷ್ಟೋ ಪೋಷಕರಲ್ಲೂ ಕೂಡ ಇವಾಗ ಮಕ್ಕಳು ಅಪ್ಲಿಕೇಶನ್ ಹಾಕಿರೋದ್ರಿಂದ ಯಾವಾಗ ಲಿಸ್ಟ್ ಬರುತ್ತೆ ನಿಮ್ಮದು ಏನು ಎತ್ತ ಅಥವಾ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಸೊ ಗೌರ್ಮೆಂಟ್ ಸೀಟ್ಗೆ ಸಂಬಂಧಪಟ್ಟಂತೆ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಪ್ರಶ್ನೆಗಳಾಗ್ತಿರ್ತವೆ. ಸೊ ಈ ಕಾರಣಕ್ಕೆ ಇಲಾಖೆಯವರ ಒಂದು ನೋಟಿಫಿಕೇಶನ್ ಅಥವಾ ಒಂದು ಪ್ರಕಟಣೆಯನ್ನು ಯಾವುದೋ ಒಂದು ಅನೌನ್ಸ್ಮೆಂಟ್ ಆದರೂ ಕೊಟ್ಟಿದ್ರೆ ಕೂಡ ಅವರು ಲಿಸ್ಟ್ಗೆ ಸಂಬಂಧಪಟ್ಟಂತೆ ಆಗಿರೋದು. ಅವರು ತುಂಬಾ ದಿನ ತಗೊಳ್ತಾರೆ ಅಂದರೆ ತುಂಬಾ ದಿನದ ಮೆನ್ಷನ್ ಮಾಡಿದ್ರೆ ಆಗ್ತಿತ್ತು, ಈ ದಿನಾಂಕದ ತನಕ ಲಿಸ್ಟ್ ಬರುತ್ತೆ, ಈ ದಿನಾಂಕದಂದು ಬರುತ್ತೆ ಅಂತ ಏನಾದ್ರು ಕೊಟ್ಟಿದ್ರೆ. ಆದ್ರೆ ಇವಾಗ ಏನೋ ಮಾಹಿತಿನ ಕೊಡದಿರೋದ್ರಿಂದ ಯಾವುದೇ ಕ್ಷಣದಲ್ಲಿ ಲಿಸ್ಟ್ ಬರೋ ಥರನೇ ಕಾಣಿಸ್ತಿದೆ. ಮತ್ತೆ ಅವ್ರು ಏನೋ ಅಪ್ಡೇಟನ್ನ ಕೊಡ್ತಿಲ್ಲ. ಮತ್ತೆ ಕಾಲ್ ಮಾಡಿ ಕೇಳಿದಂಥ ಪಕ್ಷದಲ್ಲಿ ಕೂಡ ಈಗ ನಾವು ನವೆಂಬರ್ 17ನೇ ತಾರೀಕು ಕಾಲ್ ಮಾಡಿದ್ವಿ. ಅವಾಗ ಅವ್ರು ಇಲಾಖೆಯವರು ಹೇಳಿದ್ದೇನೆಂದರೆ ಇಂದು ಸಂಜೆ 5:30 ನಂತರ ಲಿಸ್ಟ್ ಪ್ರಕಟ ಆಗ್ತದೆ, ಬಿಡ್ತಾರೆ ಅಂತೆಲ್ಲ ಹೇಳಿದ್ರು. ನಂತರ ನಾವು ಕೂಡ 2-3 ದಿನ ವೆಯ್ಟ್ ಮಾಡ್ತೀವಿ ಅಂತ ಹೇಳ್ಬೋದು. ಮತ್ತೆ ಈಗ ಅಭ್ಯರ್ಥಿಗಳು ಕೂಡ ಕಾಲ್ ಮಾಡಿ ಎಲ್ಲ ನಿನ್ನೆಯಿಂದನೂ ಕೂಡ ವಿಚಾರಿಸ್ತಿದ್ದೀರಾ, ನಮಗೂ ಕೂಡ ಅದನ್ನ ತಿಳಿಸ್ತಾ ಇರುವಂಥದ್ದಾಗಿರುತ್ತೆ ನೀವು. ಸೊ ನಮಗೆ ಅಂದರೆ ಕೆಲ ವಿದ್ಯಾರ್ಥಿಗಳು ಏನ್ ತಿಳಿಸಿದ್ದೇನೆ ಅಂದರೆ ಸ್ಕ್ರೀನ್ ಮುಖಾಂತರ ಹಾಕ್ತೀನಿ ನೋಡ್ಕೋಬೋದಾಗಿರುತ್ತೆ ಕೆಲ ವಿದ್ಯಾರ್ಥಿಗಳದ್ದು. ಸೊ ಅವ್ರು ಹೇಳ್ತಿರೋದೇನೆಂದರೆ ಅವ್ರಿಗೆ ಹೇಳಿರೋ ಮಾಹಿತಿ ಪ್ರಕಾರ ಮುಂದಿನ ವಾರ ಅಂತ ಹೇಳ್ತಿರಂತೆ. ಅಥವಾ ಇನ್ನ ಕೆಲ ವಿದ್ಯಾರ್ಥಿಗಳಿಗೆ ಅಂದರೆ ಕೆಲ ವಿದ್ಯಾರ್ಥಿಗಳು ಕಾಲ್ ಮಾಡಿ ಕೇಳಿದಾಗ ಮುಂದಿನ ವಾರ ಅಥವಾ ನೆಕ್ಸ್ಟ್ ವೀಕಲ್ಲಿ ಬರುತ್ತೆ ಈ ಥರ ಹೇಳ್ತಿದಾರಂತೆ. ಇನ್ನ ಕೆಲ ವಿದ್ಯಾರ್ಥಿಗಳು ಇವಾಗ 24th ನಂತರ ಬರುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದಾರಂತೆ. ಸೊ ಈ ಕಾರಣಕ್ಕೆ ಅವತ್ತು ನಾವು ಕೇಳಿದಾಗ ನವೆಂಬರ್ ತಿಂಗಳ 17ನೇ ತಾರೀಕಿನಂದು ಅವ್ರು ಹೇಳಿದ್ದು ಅವತ್ತೇ ಬರುತ್ತೆ ಅಂತ. ಅಂದ್ರೆ ಆಲ್ಮೋಸ್ಟ್ 5:30 ಸಂಜೆಗೆಲ್ಲ ಬರುತ್ತೆ ಅಂತಂದ್ರು. ಸೊ ಆದ್ರೆ ಯಾವುದೇ ರೀತಿಯಾಗಿ ಒಬ್ಬೊಬ್ಬ ಕೇಳಿದಂಥ ಪಕ್ಷದಲ್ಲೂ ಕೂಡ ಒಂದೊಂದು ಮಾಹಿತಿಗಳನ್ನ ಕೊಡ್ತೀರಾ ಅಥವಾ ಅಲ್ಲಿ ಕಾಲ್ ಪಿಕ್ ಮಾಡ್ತಿರೋರು ಕೂಡ ಸರಿಯಾದ ರೀತಿ ಎಲ್ಲಾ ಟೈಮ್ ಕೂಡ ಪಿಕ್ ಆಗ್ತಿಲ್ಲ ಅನ್ಬೋದು. ಮತ್ತೆ ಅಲ್ಲಿ ಏನಾಗ್ತಿದೆ ಅನ್ನೋ ಒಂದು ಗೊಂದಲ ಆಗ್ತಿರೋದಾಗಿರುತ್ತೆ. ಮತ್ತೆ ಪಿಕ್ ಮಾಡಿದಾಗಲೂ ಕೂಡ ಒಬ್ಬೊಬ್ರಿಗೆ ಒಂದೊಂದು ಮಾಹಿತಿಗಳು ಹೋಗ್ತಿದೆಯಾ ಆಗಿದ್ರೆ ಅಥವಾ ಬೇರೆ ಬೇರೆ ಕಾಲ್ ಪಿಕ್ ಮಾಡಿ ಮಾತಾಡ್ತಿದ್ದಾರಾ ಏನು ಎತ್ತ ಅಂತ ವಿದ್ಯಾರ್ಥಿಗಳು ಕೂಡ ನಮಗೆ ಒಂದು ಪ್ರಶ್ನೆ ಕೇಳ್ತಾರೆ. ಯಾಕೆ ಈ ತರ ಒಂದು ಮಾಹಿತಿಗಳು ಗೊಂದಲಗಳಾಗ್ತಿದ್ದಾವೆ, ಇಲಾಖೆಯವರು ಯಾಕೆ ಡೇಟನ್ನ ಮೆನ್ಷನ್ ಮಾಡಿಲ್ಲ ಈ ಬಾರಿ ಅಂದ್ಬಿಟ್ಟು. ಆ ಖಂಡತೆನೂ ಕೂಡ ಈ ಬಾರಿನೇ ಅಂತ ನಾನು ಕಳೆದ 2 ವರ್ಷಗಳ ಬೇಸ್ ಮೇಲೆ ನೋಡುವಂಥದ್ದಲ್ಲಿ ಯಾವುದೇ ರೀತಿಯಾಗಿ ಈ ತರ ಅಂತೂ ಆಗಿರಲಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಫಸ್ಟ್ ರೌಂಡ್‌ನ ಸೆಲೆಕ್ಷನ್ ಲಿಸ್ಟ್ ಅಂತೂ ಪ್ರಕಟ ಆಗಿರ್ತದೆ. ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಯಾವ್ದಾರ ಒಂದು ಸಂದರ್ಭದಲ್ಲಿ ಸ್ವಲ್ಪ ಲೇಟ್ ಆಗಿರ್ತಿದೇನೋ ವಿನಃ ಆದ್ರೂ ಆಪ್ಷನಿಟಿ ಎಲ್ಲ ಕ್ಲೋಸ್ ಆದಂತ ಒಂದು ದಿನದ ಆಲ್ಮೋಸ್ಟ್ ಒಳಗಡೆನೆ ಅದು ಲಿಸ್ಟ್‌ಗಳು ಪ್ರಕಟ ಅಂತೂ ಆಗಿರ್ತಿತ್ತು. ಬಟ್ ಈ ಬಾರಿ ಯಾಕೆ ಈ ತರ ಮಾಡಿದ್ದಾರೆ, ಏನು ಎತ್ತ ಅನ್ನೋದಕ್ಕೆ ಇಲಾಖೆಯವರು ಏನಾದ್ರು ಕನ್ಕ್ಲೂಷನ್ ಕೊಡ್ತಾರಾ ಅಥವಾ ಡೈರೆಕ್ಟ್ ಲಿಸ್ಟನ್ನ ಪ್ರಕಟ ಮಾಡ್ತಾರೆ, ಯಾವುದೇ ರೀತಿ ಕನ್ಕ್ಲೂಷನ್ ಅವ್ರು ಕೊಡ್ಲಿಕ್ಕೆ ಹೋಗೋದಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಅಭ್ಯರ್ಥಿಗಳು ಇವಾಗ ಗೊಂದಲ, ಪೋಷಕರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಗೊಂದಲದಲ್ಲಿದ್ದಾರೆ. ಸೊ ಈ ಕಾರಣಕ್ಕೆ ಲಿಸ್ಟ್ ಯಾವಾಗ ಅಂತ ವೆಯ್ಟ್ ಮಾಡ್ತಿರೋದಾಗಿರುತ್ತೆ. ನಾವು ಕೂಡ ವೆಯ್ಟ್ ಮಾಡ್ತಾನೆ ಇದೀವಿ ವಿದ್ಯಾರ್ಥಿಗಳಿಗೆ. ಸಾಕಷ್ಟು ಜನ ಸಾವಿರಾರು ಅಭ್ಯರ್ಥಿಗಳು ಒಂದು ಲಿಸ್ಟ್‌ಗಾಗಿ ಅಪ್ಲಿಕೇಶನ್ ಹಾಕಿದಂತರು, ವೆರಿಫಿಕೇಶನ್ ಆದಂತರು, ಎಲಿಜಿಬಲ್ ಲಿಸ್ಟಲ್ಲಿ ಹೆಸರು ಬಂದಂತರು ಅಥವಾ ರಿಜೆಕ್ಷನ್ ಲಿಸ್ಟಲ್ಲಿ ಸರಿಪಡಿಸ್ಕೊಂಡಿದೀವಿ ಅಂತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು, ಈಗ ಹೊಸದಾಗಿ ವೆರಿಫಿಕೇಶನ್ ಆದವರು ಎಲ್ಲರೂ ಕೂಡ ವೆಯ್ಟ್ ಮಾಡ್ತೀರಾ. ಸೊ ಕಾದ್ ನೋಡಬೇಕಾಗಿರುತ್ತೆ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ, ಅವ್ರು ಏನು ಮಾಹಿತಿನ ಕೊಡೋದ್ರಿಂದ ಗೊಂದಲನೇ ಉಂಟಾಗಿದೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಏನಾರು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ನಿಮ್ಗೆ ಅಪ್ಡೇಟ್ ಅನ್ನು ಕೊಡ್ತೀವಿ. ಅದಕ್ಕೆ ಅಲ್ಲಿ ಕೂಡ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಡೌಟ್ಸ್ಗಳಿದೆ ಅಂದರೆ ಇನ್ಸ್ಟಾಗ್ರಾಮ್ ಮುಖಾಂತರ ನೀವು ಫಾಲೋ ಮಾಡೋದ್ರ ಮುಖಾಂತರ, ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಇನ್ಸ್ಟಾಗ್ರಾಮ್‌ನಲ್ಲಿ ಹೆಚ್ಚುವರಿ ಮಾಹಿತಿ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತೀನಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಗೊಂದಲ ಡೌಟ್ಸ್ ಇರಬಹುದಾಗಿರುತ್ತೆ. ಯಾವುದೇ ರೀತಿ ಆತಂಕನ ಭಯನ ಪಡಕ್ಕೆ ಹೋಗಬೇಡಿ, ವಿದ್ಯಾರ್ಥಿಗಳ ಲಿಸ್ಟ್ ಅಂತಕ್ಕಂಥದ್ದು ಬಂದೇ ಬರುತ್ತೆ. ಸೊ ಬಂದ ನಂತರದಲ್ಲಿ ಏನೇನು ಮಾಡಬೇಕಿತ್ತ ಅಂತ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಿಗ್ತಿರುತ್ತೆ. ಆಲ್ ದಿ ಬೆಸ್ಟ್.